ಎದ್ದಳಮ್ಮ, ಉಪ್ಪಿಟ್ಟು ಮಾಡಿದ್ನಿ, ಉಪ್ಪಿಟ್ಟು ತಿಂದು ಎದ್ದ. ಉಪ್ಪಿಟ್ಟು ತಿಂದು ಆ ಮಾತ್ರ ನುಂಗ್ಮಂತಿ ಅಲ್ಲ, ಒಂದು ಈಟು ಮೇಲಾಗಿಲ್ಲ. ನೆನ್ನೆ ಸಹ ಆಸ್ಪತ್ರೆ ತೋರಿಸ್ಕೊಂಬಂದಿರೋದಾಗಿಂದ ಒಂದು ಈಟು ಮೇಲಾಗಿಲ್ಲ. ಎದ ಉಪ್ಪಿಟ್ಟು ತಿನ್ನು. ಬಿಡಪ್ಪ, ಆಮೇಲೆ ತಿಂತೀನಿ. ನನಗೆ ಉಪ್ಪು ಉಂಬಕ್ಕಾಗಲ್ಲ, ಸುಸ್ತಾದಂಗಾಗುತ್ತೆ. ಆಮೇಲೆ ತಿಂತೀನಿ ಬಿಡು. ಸುಮ್ಮನೆ ಎದ್ದಳಮ್ಮ, ಬಿಸಿ ತಿನ್ನು. ಆರಿರೆ ತಿಂಬಕ್ಕಾಗಲ್ಲ ಉಪ್ಪಿಟ್ಟ. ಅದಕ್ಕೆ ನಾನು ಬಿಸಿ ಎದ ಉಪ್ಪಿಟ್ಟು ಮಾಡ್ಕೊಂಡು ಬಂದಿದ್ದೀನಿ. ಎದ್ದಳಮ್ಮ ಅಂತಂದರೆ ಆ ಹುಡುಗರಿಗೆ ಫೋನ್ ಮಾಡಿದ್ದೀನಿ, ಬತ್ತಾವಪ್ಪ, ಹೊಲ್ಟಿದ್ದೀವಿ, ಬತ್ತೀವಿ ಅಂತ ಹೇಳಿದ್ರು. ಅದಕ್ಕೇ ಬರ್ತಾರೆ, ಬಾ ಎದ್ದಳಮ್ಮ. ಹಂಗೆ ಮಾತ್ರ ನುಂಗ್ಬೇಕು. ಸುಸ್ತಾಗುತ್ತೆ ಅಂದರೆ ಉಂಡ್ರೇನೆ ಕಾಯಿಲೆ ವಾಸಿ ಆಗೋದು, ಇಲ್ಲಾಂದರೆ ಇನ್ನೂ ಜಾಸ್ತಿ ಸುಸ್ತಾಗುತ್ತೆ. ಎದ್ದ, ಬಿಸಿಲು ಸ್ಯಾನೆ ಇತ್ತಲ್ಲ, ನನಗೆ ಬಿಸಿಲು ಉರಿತಲ್ಲ ಬೇಸಿಗೆಗೆ, ಅದಕ್ಕೆ ಸ್ಯಾನಕ್ಕಿಲ್ದಂಗೆ ಆಗುತ್ತೆ. ಎದ್ದಳಮ್ಮ, ಒಂದಿಟ್ಟು ತಿನ್ನಿಸ್ತೀನಿ. ಎದ್ದ ಇಲ್ಲಿ ಒಂದು ಮಾತ್ರ ನುಂಗಿ ಒಂದು ಸಣ್ಣ ಸುಮ್ಮನೆ ಮಾನಿಕ್ಯಮಂಗೆ ಆವತ್ತು ಕಣಮ್ಮ. ಎದ್ದಳಮ್ಮ. ಬಿಡತ್ತ, ಆಮೇಲೆ ತಿಂತೀನಿ. ನನಗೆ ಇವಾಗ ಯಾಕೆ ತಿಂಬಕ್ಕಾಗಲ್ಲ, ಒಂಥರ ಒಬ್ಳಿಗೆ ಬಂದಂಗೆ ಆಗುತ್ತೆ. ಅಲ್ಲ, ಸ್ಯಾನಕ್ಕಿಲ್ದಳು ಸುಡು ತಿನ್ಬೇಕಮ್ಮ. ನೀನು ಈ ಹೇಳ್ದಂಗೆ ಕೇಳಲ್ಲ. ಇವಾಗ ಓತು ಬಟ್ಟೆ ಇನ್ನು ಬಿಸಿದು ಒಂದಿಟ್ಟು ಉಪ್ಪಿಟ್ಟು ತಿಂದು ಒಂದು ಇಡೀ ಆಗ್ಲಾಡಿ ತಿನ್ನಬೇಕು. ಒಂದಿಟ್ಟು ಉಪ್ಪಿಟ್ಟು ತಿಂದು ಮಾತ್ರ ನುಂಗಿರು ಕಾಯಿಲೆ ವಾಸಿ ಆಗುತ್ತಮ್ಮ. ನೀನು ಸುಮ್ಮನೆ ಸುಸುತ್ಕೆ ಮನಿಕೆಂಡ್ರೆ ಸರಿ ಆಗುತ್ತೆ. ಎದ್ದ ಇಲ್ಲಿ ಫಸ್ಟ್ ನಾನು ತಿನ್ನಿಸ್ತೀನಿ. ಎದ್ದ ಇಲ್ಲಿ ಎತ್ಕೋಕ. ಪಾಪ ತಿನ್ನೇನಪ್ಪ, ಪಾಪಕ್ಕೆ ತಿನ್ಸಕ್ಕಿಲ್ಲೇ. ನೀನು ಮುಂದಾಗಿ ತಿನ್ನು. ಅವನು ಆಟ ಆಡ್ತಾ ಇದ್ದಾನೆ. ಬೆಳಗ್ಗೆ ಬಿಸ್ಕತ್ ತಿಂದಿದ್ದ, ಅದಕ್ಕೇ ಅವನೇ ನಿನ್ನ ಇವಾಗ ತಿಂಬಲ್ಲ. ಇನ್ನೊಂದು ಸಣ್ಣ ಬಿಟ್ಟೆ ತಿಂಬೋದು. ನೀನು ತಿನ್ನು, ಮುಂದಾಗೆ ನೀನು ತಿಂದು ಮಾತ್ರ ನುಂಗು. ಅವನು ಕರ್ಕೊಂಬಂದು ಆಮೇಲೆ ತಿನ್ನಿಸ್ತೀನಿ. ಆಮೇಲೆ ಆ ಹುಡುಗರು ಬರ್ತಾವೆ, ಯಾವ್ದಾನ ಆಸ್ಪತ್ರೆಗೆ ಹೋಗೋಕ್ಕಾಗುತ್ತೆ, ಒಳ್ಳೆ ಚೆನ್ನಾಗಿರೋ ಆಸ್ಪತ್ರೆಗೆ. ಅಲ್ಲ, ನೆನ್ನೆಸಿಂದ ಅದು ಆಸ್ಪತ್ರೆ ತೋರಿಸ್ಕೊಂಬಂದಾಗಿಂದ ಒಂದು ಇಟ್ಟು ಮೇಲಾಗಿಲ್ಲ, ಇನ್ನೂ ಸ್ಯಾನೆ ಆಗೈತಿ. ಇನ್ನು ನೋಡು, ಮೈ ಹಂಗೆ ಬೆಂಕಿ ಆಗೈತಿ. ಆಗಲ್ ಶಾಂತಮ್ಮ, ಇನ್ನು ಜ್ವರ ಬಿಟ್ಟಿಲ್ವೇನಿ? ಇನ್ನು ಇಲ್ಲ ಕಣ್ಣಿಂಗಜ್ಜಿ, ಇನ್ನು ಜ್ವರ ಬಿಟ್ಟಿಲ್ಲ. ಇನ್ನು ಇವು ಜ್ವರ ಬಿಟ್ಟಿಲ್ಲ, ಏನಿಲ್ಲ. ಯಪ್ಪ, ಇನ್ನು ಜಾಸ್ತಿ ಆಗ್ಯಾವ ಕಣಜ್ಜಿ. ಆಸ್ಪತ್ರೆಗೆ ಇನ್ನು ಹೋಗಿ ಬಂದಾಗಿಂದ ನಾನು, ಅಯ್ಯೋ ಅದು ಯಾತು ಇಂಜೆಕ್ಷನ್ ಮಾಡಿರೋ ಏನೋ, ಇನ್ನು ವಾಸಿ ಇಲ್ಲ, ಏನಿಲ್ಲ. ಯಾತು ಉಪ್ಪಿಟ್ಟು ಮಾಡಿದ್ಯೇನಪ್ಪ? ನೀನೇ ಮಾಡಿದೆ? ಹ್ಞೂನಜ್ಜಿ, ನಾನೇ ಮಾಡಿದೆ. ಪಾಪ ಅವಳು ಮನೆ ಕೆಂಡವಳಿ ಸೊಳಿ ಜ್ವರ ಅಂತ ಹೇಳಿ ಅದಕ್ಕೆ ನಾನೇ ಉಪ್ಪಿಟ್ಟು ಮಾಡಿದೆ. ಏನು ಮಾಡೋಣ. ಹುಡುಗರಿಗೆ ಫೋನ್ ಮಾಡಿದ್ದೀನಿ, ಬರ್ತಾರಂತೆ. ಹೊಲ್ಟಿದ್ದೀವಿ ಕಣಪ್ಪ, ಬರ್ತೀವಿ ಅಂತ ಹೇಳಿರು. ಆ ಹುಡುಗರು ನೋಡಿರಿ, ಈಗಲೇ ಹೊಸ ಹೋಗಿ ಕುಕ್ಕಂಡೇವಿ. ಆ ಹುಡುಗನ ಬೇರೆ ಬಿಟ್ಟು ಅಯ್ಯವ್ರಿ. ಎಲ್ಲಿ ಗೊತ್ತಾ ಆ ಹುಡುಗನ ಒಂದು ತಟ್ಟು ಒಂದಿಟ್ಟು ತಿನ್ಸಕ್ಕಿಲ್ವಿ? ಅಲ್ಲೆಲ್ಲ ಹೊರಗ ಇದ್ದಾನೆ ಕಣ್ಣಿಂಗಜ್ಜಿ. ಅವನು ಆಟ ಆಡ್ತಾ ಇದ್ದಾನೆ ಹುಡುಗರ ಜೊತೆಗೆ. ಇವಳಿಗೆ ತಿನ್ನಿಸಿ ಮಾತ್ರ ನುಂಗ್ಬೇಕು ಮುಂದಾಗೆ. ಇನ್ನು ನೋಡಿ, ಜ್ವರ ಹಂಗೇನೆ ಜಾಸ್ತಿ ಇದ್ದಾವೆ, ಸುಸ್ತಾಗುತ್ತಂತೆ. ಅದಕ್ಕೆ ಉಣ್ಣಮ್ಮಂದ್ರೆ ಆಮೇಲೆ ಉಂಬ್ತೀನಿ, ನನಗೆ ಉಂಬಕ್ಕೆ ಸೇರಲ್ಲ ಅಂಬುತ್ತೆ. ಸುಸ್ತಾಗೋದು ಉಂಡ್ರೆ ತಾನೇ ಸುಸ್ತೆಲ್ಲ ಕಮ್ಮಿ ಆಗೋದು. ಅದಕ್ಕೆ ಉಪ್ಪಿಟ್ಟು ಮಾಡಿದ್ದೆ ನಾನೇ. ಒಂದೆರಡು ನೀರುಳ್ಳಿ ಹೆಚ್ಚಿ, ಒಂದಿಟ್ಟು ಸಕ್ಕರೆ ಬೇವಿನ ಸೊಪ್ಪು ಹಾಕಿ, ಅದು ಎಲ್ಲ ಯಾತೆ ಹಚ್ಚಾಕಿ ಮಾಡಿದ್ದೆ ಕಣ್ಣಿಂಗಜ್ಜಿ. ಉಪ್ಪಿಟ್ಟ ಸೆನಕೈತೇನಮ್ಮ, ಉಪ್ಪು ಖಾರ ಎಲ್ಲನ? ಹ್ಞೂ, ಸೆನಕೈತಪ್ಪ. ನನಗೆ ಯಾತು ರುಚಿ ಗೊತ್ತಾಗಲ್ಲ, ಮಾತ್ರ ನುಂಗಿ ಬಾಯೆಲ್ಲ ವಿಸಾಗೈತಂಗೆ. ಗೊತ್ತೇ ಆಗಲ್ಲ ಯಾತು ರುಚಿ ಉಪ್ಪು ಖಾರದ್ದು. ಇನ್ನೊಂದಿಟ್ಟು ತಿನ್ನು. ಏನು ಬೇಡ ಬಿಡು, ಸಾಕು. ಹೊಟ್ಟೆ ತುಂಬ ಉಣ್ಣಮ್ಮ, ಹೊಟ್ಟೆ ತುಂಬ ಉಂಡ್ರೇನೆ ಕಾಯಿಲೆ ವಾಸಿ ಆಗತ್ತೆ ಅಂತಮ್ಮ. ನೀನು ಸುಮ್ಮನೆ ಕುಕ್ಕಂಡ್ರು, ಸುಮ್ಮನೆ ಮನಿಕ್ಯಾಂಡ್ರೆ ಗೊತ್ಕೊಂಡು ವಾಸಿ ಆಗಲ್ಲ ಕಣಮ್ಮ. ಆಸ್ಪತ್ರೆ ತೋರಿಸ್ಕೋಬೇಕು, ಮಾತ್ರ ನುಂಗ್ಬೇಕು, ಉಣ್ಬೇಕು ನೀನು. ನೋಡಿ ಹೆಂಗಾರ ಮೆಸಪ್ಪ, ಅಮ್ಮ ಉಪ್ಪಿಟ್ಟು ಮಾಡಿ ಇಕ್ಕವನಿ, ಉಪ್ಪಿಟ್ಟು ಮಾಡಿ ತಿನ್ನಿಸ್ತಾ ಇದ್ದಾನೆ ಹೆಂಗಾನ ನೋಡು. ಇವತ್ತು ನಾನು ಹೇಳ್ತಿ ಸೆನಕ್ಕಿಲ್ಲ ಅಂತ ಹೇಳಿ. ಅಲ್ಲ ಕಣ್ಪಪ್ಪ, ನಾನು ಕರೆದಿದ್ರು ಮಾಡ್ಕೊಡ್ತಿದ್ನಪ್ಪ, ನೀನು ಇನ್ನೇನು ಮಾಡಕ್ಕೆ ಹೋದಿ? ನಾನೇ ಮಾಡಿದೆ ಕಣಜ್ಜಿ. ಒಂದೆರಡು ಸಾಸಿವೆನೋ ಸಕ್ಕರೆ ಬೇವಿನ ಸೊಪ್ಪು ಅದೆಲ್ಲ ಹಾಕಿ ನಾನೇ ಮಾಡಿದೆ. ಆ ತರಕಾರಿ ಹಾಕಲಿಲ್ಲ, ನೀರುಳ್ಳಿ ಹಾಕಿ ಹಂಗೆ ಒಗ್ಗರಣೆ ಹಾಕ್ಬಿಟ್ಟು, ಯಾತು ನಾನೇನು ಕಡಲೆಬೇಳೆ ಒಂದೆರಡು ಹಾಕ್ತಿ, ಹಂಗೆ ಮಾಡಿದ್ದೀನಿ. ಇರವೇ ಹುರಿದು. ಬಿಡಪ್ಪ, ಸಾಕು. ನನಗೆ ಉಂಬಕ್ಕಾಗಲ್ಲ, ಒಬ್ಳಿಗೆ ಬಂದಂಗೆ ಆಗುತ್ತೆ. ಬಿಡು ಪಾಪ, ಸಾಕು. ಅವಳಿಗೆ ಹೊಟ್ಟು ಸೇರುತ್ತಾ ಆಟ ಉಮ್ಲಿ. ಹೆಂಗ ಒಂದು ಗಿಡಿ ಹೊಟ್ಟು ತಿಂದವಳಲ್ಲ, ಸಾಕು ಬಿಡತ್ತ. ತಿರ್ಗಾ ಸೆನಕ್ಕಿಲ್ದಾಗ ಉಂಬಕ್ಕಾಗಲ್ಲ. ತಿರ್ಗಾ ಅದನ್ನು ವಾಂತಿ ಬಂದಂಗೆ ಆಗುತ್ತೆ. ವಾಂತಿ ಆದ್ರೆ ತಿರ್ಗ ಊಟ ಸೇರಲ್ಲ. ಸುಮ್ಕಿರು, ಸಾಕು. ನಿಂಗಜ್ಜಿ ಒಂದು ಇಡೀ ಹೊಟ್ಟು ತಿಂದವಳೆ, ಮಾತ್ರೆ ಕೊಡ್ತೀನಿ ತಡಿ. ಮಾತ್ರೆ ನುಂಗಿ ಹೋಗಿ ವಾರಕ್ಕೆ ಹೋಗೊಂದು ಸೆನ ಕೂಕ್ಕಳಮ್ಮ. ಸುಮ್ಮನೆ ಮಾನಿಕೆ ಬೇಡಾರೋ ಗೊತ್ಕೊಂಡು ಮಾತ್ರೇನು ಬಯಕಾಗ್ತೀನಿ. ನೀರು ಹೊಯ್ಕೊಂಡು ನುಂಗ್ಬಿಡು. ಅಪ್ಪ, ಬ್ಲಿಕ್ ಬಂದಂಗೆ ಆಗುತ್ತೆ. ಒಂದಿವ್ಸ ನೀರು ಕುಡಿ, ಸರಿಯಾಗುತ್ತೆ. ಸುಮ್ಕಿರು, ಮಾತ್ರೇನ ಒಬ್ಳಿಸ್ಕೋಬಾರ್ದು, ನುಂಗ್ಬೇಕು ಸುಮ್ಮನೆ. ಕಣ್ಮಿನ್ಕೆ ನೀರು ಹಾಕ್ಯಂಡು ನುಂಗ್ಬಿಡ್ಬೇಕು. ಬಾ, ವಾರಕ್ಕೆ ಒಂದು ಸೆಣನ ಬಾ. ಉಪ್ಪಿಟ್ಟು ತಿಂದ್ಯಾ, ಮಾತ್ರ ನುಂಗಿದ್ಯಾ, ವಾರಕ್ಕೆ ಬಂದು ಸೆಣ ಕುಕ್ಕಬೇಕು. ಸುಮ್ಮನೆ ಮಾನಿಕ್ಯಂಡ್ರಿ ಗೂಡ್ರಿಸ್ಕೊಂಡು ಸುಮ್ಮನೆ ಮಾನಿಕ್ಯಮಂಗಾಗುತ್ತೆ. ಬಾ, ವಾರಕ್ಕೆ ಹೋಗಿ. ನಿಂಗಜ್ಜಿನೂ ಬಂದೈತೆ, ವಾರಕ್ಕೆ ಹೋಗಿ ಕುಕ್ಕವಾಗ ಹೋಗಿ ಒಂದು ಸೆಣನ ಹೋಗಮ್ಮ, ಹೋಗು. ನಾನೊಂದಿಟ್ಟು ತಿಂತೀನಿ ಉಪ್ಪಿಟ್ಟು. ಆ ಹುಡುಗನೊಂದಿಟ್ಟು ಕರ್ಕೊಂಬಂದು, ಆ ಹುಡುಗ ಹೊರಗಿದ್ರೆ ಕಳಿಸು, ಉಪ್ಪಿಟ್ಟು ತಿನ್ನಿಸ್ತೀನಿ. ಆ ಹುಡುಗ ಒಂದಿಟ್ಟು ತಿನ್ನಿಸಿ ನಾನೊಂದಿಟ್ಟು ತಿಂತೀನಿ. ಮೊಸರನ ಎಲ್ಲ ಒಂದ್ರ ಕಾಕಿಕ್ಕಪ್ಪ. ಹುಡುಗರು ಬಂದು ತೊಳ್ಕೊಂಬ್ತವೆ. ಅಲ್ಲೆಲ್ಲನ ಒಂದ್ರ ಕೋಸೋದು ಟಬ್ನಾಕಿ ತುಂಬಿಕ್ಕು. ಎಲ್ಲ ಒಂದ್ರ ಕಿಕ್ಕಪ್ಪ. ಹುಡುಗರು ಬಂದ್ಮೇಲೆ ತೊಳ್ಕೊಂಬ್ತವೆ. ಬಾ, ಅವನ್ನೆಲ್ಲ ಇಕ್ತಾನೆ. ಬಾ, ಒಂದು ಜನ ವಾರಕ್ಕೆ ಬಂದು ಕೂಕ ಬಾ. ಕೂಕಮ್ಮಕ್ಕ ಆಗಲ್ಲ ಕಣ್ಣಿಂಗಜ್ಜಿ, ಸುಸ್ತಾದಂಗೆ ಆಗುತ್ತೆ ಹಂಗೇನೆ. ಯಪ್ಪ, ಒಂಥರ ಮೂಗೆಲ್ಲ ಕಟ್ಕೊಳಂಗಾಗೈತೆ.
ಕುಕ್ಕಮಕ್ಕಾಗಲ್ಲ ಸುಸ್ತದಂಗೆ ಅದು ಸುಮ್ಮನೆ ಮನಿಕೆಮ್ಮನಮ್ಮಂಗೆ ಆಗೋದು ಕಣಜ್ಜಿ ಆಮೇಲೆ ಬತ್ತೀನಿ ಹೋಗು ಏ ಬಾ ನೀನು ಸುಮ್ಮನೆ ಹೊರಕ್ಕೆ ಬಂದು ನೀನು ಕುಕ್ಕಬೇಕು ಅವಾಗ ನೋಡು ಒಂದು ಟೇಟ ಕಮ್ಮಿ ಆದಂಗೆ ಆಗುತ್ತೆ ನೀನು ಸುಮ್ಮನೆ ಮನಿಕೆಂಬ್ತೀಯ ಬಾಯಿಲಿ ಅಂತ ಹೇಳ ಕುಕ್ಕ ಬಾಯಿಲಿ ನಾನು ಹೇಳ್ತೀನಿ ಬಾಯಿಲಿ ಹಿಂಗಜ್ಜಿ ಪಾಪ ಇದ್ರೆ ಕಳಿಸಲ್ಲ ಒಂದಿಟ್ಟು ತಿನ್ನಿಸ್ತೀನಿ ಅವ್ನು ಬಂದಿಟ್ಟು ತಿನ್ನಿಸಿ ನಾನು ಒಂದಿಟ್ಟು ತಿಂತೀನಿ ಅಡಿಯಪ್ಪ ಇಲ್ಲೆಲ್ಲ ಆಡ್ತಿರ್ಬೇಕಂಗೆ ಕಳಿಸ್ತೀನಿ ಕುಕ್ಕ ಮಂಚಣ ಇಲ್ಲಿ ಕುಕ್ಕಂಡ್ರೆ ಏಟೋ ಇದಾದಂಗೆ ಆಗುತ್ತೆ ಕುಕ್ಕಳಮ್ಮ ಏ ಪಾಪ ಗುಂಡ ಬಾ ಇಲ್ಲಿ ಬಾ ನಿಮ್ಮ ತಾತ ಕರಿತಿದ್ ಬಾರಪ್ಪ ಆಡ್ತಾ ಇದ್ದಾರೆ ಅಲ್ಲಿ ನೆಳ್ಳ ಕುಕ್ಕಂಡು ತಮ್ಮನೂ ಪಾಪ ಆಡ್ತಾ ಇದ್ದಾರೆ ಯಾಕಜ್ಜಿ ಹೋಗ್ ನಿಮ್ಮ ತಾತ ಉಪ್ಪಿಟ್ಟು ತಿನ್ಸುತ್ತಂತೆ ತಿನ್ನೋಗಪ್ಪ ಹೋಗಪ್ಪ ಪಾಪ ನೀನು ಋತಮ್ಮ ಇಬ್ಬರಳು ಉಪ್ಪಿಟ್ಟು ತಿನ್ನೋಗ್ರಿ ಹಾಗಳಿಲ್ಲ ಐತೆ ನಮ್ಮ ಋತಮ್ಮ ಅಜ್ಜಿ ನೀನು ತಿಂತಜ್ಜಿ ತಾತ ಬೇಡ ಏ ನಿಮ್ಮ ಅಜ್ಜಿಗೆ ಜರ ಬಂದವಪ್ಪ ಹೋಗು ನಿಮ್ಮ ತಾತ ಒಳ ತಿಂತಾ ಐತಿ ನೀನು ಋತಮ್ಮ ಇಬ್ಬರಳು ಕೂಕೊಂಡು ತಿನ್ನೋಗ್ರು ಹಾಕೊಡುತ್ತೆ ನಿಮ್ಮ ತಾತ ಇಲ್ಲಿಗೆ ತರೋಗ್ರು ಹೋಗಿ ಇಲ್ಲೇ ಕೂಕೊಂಡು ತಿನ್ಮಂತ್ರಿ ಹೋಗಪ್ಪ ಹೋಗು ತಾತಜ್ಜಿ ಜಲ ಬಂದೈತೆ ನಿನಗೆ ಜಲ ಬಂದೈತೆ ಎಲ್ಲ ನೋಡ್ತೀನಿ ತಡಿ ಜ್ವರ ಬಂದೈತಮ್ಮೋ ನಿಮ್ಮ ಶಾಂತ ಅಜ್ಜಿಗೆ ಜ್ವರ ಬಂದೈತೆ ಯಾಕಮ್ಮ ಸೇಂತಮ್ಮ ಸೇನಕ್ಕಿಲ್ಲಿ ಇಲ್ಲ ಕಣ್ಣಮ್ಮ ಯಾಕ ನೆನೆಸಿದ್ದ ಸೊಳಿ ಜ್ವರ ಮೈ ಕೈ ನೋವು ಸೆನಕ್ಕಿಲ್ಲ ಆಸ್ಪತ್ರೆಗೆ ಹೋಗಿದ್ವಿ ಇನ್ನು ಮೇಲಾಗಿಲ್ಲ ಕಣ್ಮಮ್ಮ ಯಾಕನ ಬೋಲ್ ಸುಸ್ತಾಗ್ತೈತೆ ಹಂಗೇನೆ ಹೌದೇನಮ್ಮ ಯಾವ್ದನ ಒಳ್ಳೆ ಆಸ್ಪತ್ರೆಗೆ ಹೋಗಿ ಬರ್ಬೇಕಾಯ್ತು ಕಣಮ್ಮ ನೋಡಿ ಹೆಂಗೈತೆ ಹಳ್ಳಿ ದಿನಕ್ಕೆ ಮಕ್ಕೆಲ್ಲ ಬುಸ್ತಂಗಾಗೈತಿ ಹ್ಞೂನಪ್ಪ ನೋಡಕ್ಕಾಗಲ್ಲ ಹಂಗೆ ಕಂಡ್ರೆಪ್ಪಲ್ಲಿ ನೀವು ಕೂತ್ಕೊಂಡೇವಿ ಬೋಲು ಸುಸ್ತಾಗ್ಬಿಟ್ಟವಳಿ ಬದಿಲ್ಲ ಏನಿಲ್ಲ ಅದಕ್ಕೇನೆ ಈಗ ಉಪ್ಪಿಟ್ಟು ಮಾಡಿದ್ದ ಉಪ್ಪಿಟ್ಟು ತಿಂದ್ಲು ಬಿಸಿ ಅದೊಂದಿಟ್ಟು ಮಾತ್ರ ನುಂಗಿಳು ಅದಕ್ಕೆ ಸುಮ್ಮನೆ ಮನಿಕೊಂಡ್ರೆ ಮನಿಕೆಮ್ಮಂಗಾಗುತ್ತೆ ಬಾರ ಮುಂಚೆಣ ಹೊರಕ್ಕೆ ಹೋಕ್ಕ ಅಂತ ಹೇಳಿ ಕರ್ಕೊಂಡು ಬಂದೆ ನಾನು ಹೊರಕ್ಕೆ ಬಾರೆ ಋತು ಉಪ್ಪಿಟ್ಟು ತಿಮ್ಮನ ಬಾರೆ ತರಿ ಟ್ಯಾಂತದಿಗೆ ಜಲ ಬಂದಿದಾವಂತೆ ನೋಡ್ತೀನಿ ತಲಿ ನೋಡ್ತೇನಮ್ಮ ಶಾಂತಜ್ಜಿ ಜ್ವರ ಬಂದಿರೋದಾ ಹೋಗಮ್ಮ ಹೋಗು ಸಣ್ಣ ಮಕ್ಕಳು ಹತ್ರಕ್ಕೆ ಬರಬಾರ್ದು ಜ್ವರ ಬಂದೈತಲ್ಲ ಬರಬಾರ್ದಮ್ಮ ಹೋಗು ಅಲ್ಲೇ ಹೋಗು ಗುಂಡನು ನೀನು ಇಬ್ಬರಳು ಉಪ್ಪಿಟ್ಟು ತಿನ್ನೋಗ್ರಮ್ಮ ಇಬ್ಬರಳು ಹಾಕಿಸ್ಕೊಂಡು ತಾತನ ತಾಗಿ ಒಳಗೆ ಇಬ್ಬರಳು ಕುಕ್ಕಂಡು ತಿನ್ನೋಗ್ರಮ್ಮ ಹೋಗು ಜ್ವರ ಬಂದ ಕಣಮ್ಮ ಬರಬಾರ್ದು ಹೋಗು ತರಿಯಜ್ಜಿ ನಾನು ನೋಡ್ತೀನಿ ಜನ ಬಂದಿದ್ದಾವೆ ಇಲ್ಲ ಅಂತ ನೋಡ್ತೀನಿ ತಲಿಯಜ್ಜಿ ಬಿಡಮ್ಮ ನೋಡಿರ್ ನೋಡ್ತಾಳೆ ಉಂಕೋನಲ್ಲ ತಾತೋ ತಾಂತದ್ದಿಗೆ ಜಲ ಬಂದಿದ್ದಾವಕಂತ ನೋಡ್ ಬಾಯಿಲಿ ಆನೆ ಎಲ್ಲ ತುತ್ತೈತೆ ಹೌದೇನು ಜ್ವರ ಬಂದಿದ್ದಾವೆ ಹೋಗಮ್ಮ ನಿಮ್ಮ ಅಪ್ಪಾಜಿಗೆ ಹೇಳು ಹೋಗು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಶಾಂತಜ್ಜಿ ಜ್ವರ ಬಂದವೆ ಅಂತ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋಗು ಅಂತ ನಿಮ್ಮ ಅಪ್ಪಗೆ ಹೇಳೋಗಮ್ಮ ಏತೀನಿ ತರಿ ನಮ್ಮ ಅಪ್ಪಾಜಿ ಹೋಗಿ ಏತೀನಿ ಶಾಂತಜ್ಜಿಗೆ ಜಲ ಬಂದವೆ ಬಾಲಪ್ಪ ಆಪತ್ತಿ ಕರ್ಕೊಂಡೋಗು ಅಂತ ಏತೀನಿ ಬಿಡು ಬಿಡು ಸಾಕು ನೋಡ್ದಲ್ಲ ಬಿಡಮ್ಮ ತೊಗ್ಯಮ್ಮು ಜ್ವರ ಬಂದೆ ತೊಗ್ಯಮ್ಮು ತೊಗಿ ಜ್ವರ ಬತ್ತ ನಿನ್ಗೂ ದೂರ ಹೋಗಮ್ಮ ಹೋಗು ಬನ್ನಿ ನಿಮ್ಮ ಅಪ್ಪಗೆ ಹೇಳಿ ಬರಮ್ಮ ಶಾಂತಮ್ಮ ಆಸ್ಪತ್ರೆಗೆ ಹೋಗಮ್ಮ ಅವ್ರಸ ನಾನು ಕಳಿಸ್ತೀನಿ ಯಾವ್ದಾರ ಒಳ್ಳೆ ಆಸ್ಪತ್ರೆಗೆ ಹೋಗಿ ದೊಡ್ಡ ಆಸ್ಪತ್ರೆಗೆ ತೋರಿಸ್ಕೊಂಬರಮ್ಮ ತಾತೋ ಕುಕ್ಕಿ ಎಲ್ಲ ತುತ್ತೈತಕ್ಕಂತ ಆನೇನು ತುತ್ತೈತೆ ಕುಕ್ಕಿ ಎಲ್ಲ ತುತ್ತೈತೆ ಮೈಯೆಲ್ಲ ತುತ್ತೈತೆ ಹಂಗೇನೆ ತಾಂತಜ್ಜಿಗೆ ಜಲ ಬಂದಕ್ಕಂತತೋ ಕುತ್ಕೆನೂ ಸುಡ್ತಾಯ್ತಾ ಶಾಂತಜ್ಜಿಗೆ ನೋಡಿ ನಿಂಗಜ್ಜಿ ಹಂಗೆ ಹೇಳ್ತಾಳೆ ಹಣೆನೂ ಸುಡ್ತೈತೆ ಯಾರು ಅಮ್ಮಯ್ಯ ಅವಳಿಗೆ ಅಂತನ ಜ್ವರ ಬಂದಾಗ ತಮ್ಮಗೆ ಜ್ವರ ಬಂದಾಗ ನೋಡುತ್ತಲ್ಲ ಕುತ್ಕೆ ಹಣೆ ಎಲ್ಲ ನೋಡುತ್ತಲ್ಲ ರಮ್ಮಯ್ಯ ಅದಕ್ಕೆ ನೋಡಿ ಅದನ್ನೇ ನೆನ್ಪಿಕ್ಕೊಂಡು ಶಾಂತಮ್ಗೂ ಹಂಗೆ ನೋಡದ ಬೋಲ್ವ ಇದಾವ ಕಣ್ಣಿಂಗಜ್ಜಿ ಅಜ್ಜಿ ಟಾನಿಕ ಕುಡಿಯಜ್ಜಿ ಋತು ಅಜ್ಜಿ ಟಾನಿಕ್ ಕುಡಿಯಲ್ಲ ಮಾತ್ರ ನುಂಗಿಟ್ಕಣೆ ಆಳೆನೆ ಬಾ ಉಪ್ಪಿಟ್ಟು ತಿಂಬನ ತಲೆ ನಮ್ಮ ಅಪ್ಪಾಜಿಗೆ ಹೇಳಿ ಬರ್ತೀನಿ ಹೋಗ್ಬಿಟ್ಟು ಟ್ಯಾಂತಜ್ಜಿನ ಆಪತ್ತಿ ಕರ್ಕೊಂಡು ಹೋಗ್ಬಲ್ಲಪ್ಪ ಅಂತ ಹೇಳಿ ನಮ್ಮ ಅಪ್ಪಗೆ ಹೇಳಿ ಬರ್ತೀನಿ ತಲೆ ಹೇಳೇ ಬರೋಗಮ್ಮ ಹೋಗು ತಡಿಯಪ್ಪ ಗುಂಡ ಅಪ್ಪಗೆ ಹೇಳಿ ಬರ್ತಾಳಂತಿ ಹೇಳಿ ಬರೋಗಪ್ಪ ಬಾರಮ್ಮ ಹೋಗನ್ ಬಾ ಹೋಗಿ ಹೇಳೋನ್ ಬಾ ನಿಮ್ಮ ಅಪ್ಪಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗು ಅಂತ ಹೇಳಿ ಹೋಗಪ್ಪ ತಿನ್ನು ಪಾಪ ನೀನು ಹೋಗರಪ್ಪ ಹೇಳಿ ಬರ್ತಾಳೆ ಜ್ವರ ಬಂದಾವೆ ಅಂತ ಋತು ಬಂದ್ಮೇಲೆ ತಿಂತೀನಿ ಕಣಜ್ಜಿ ನಾನು ಋತು ನಾನು ನಮ್ಮ ಹುಡುಗಿಗೆ ನಾನು ಉಣಿಸಿ ರೂಢಿ ಆಗೈತೆ ಅಲ್ಲೇನೆ ಅಜ್ಜಿ ಉಣಿಸಜ್ಜಿ ಅಂಬತ್ತಿ ಅವ್ರ ಅಮ್ಮ ನೋಡಿರಿ ಇವಾಗಲೇ ಹೋಗಿ ಕುತ್ಕೊಂಡವ್ರಿ ಸೆನಕ್ಕಿಲ್ಲ ಹೋಗತ್ತ ಅಲ್ಲಿ ಹೋಗ್ಯಾರ ಬಂದೇ ಇಲ್ಲ ಈಗಲಾಗ್ಲೇ ಬರ್ತಾರೇನೋ ಅವ್ರ ಅಮ್ಮ ಇರು ಹೊರಟಿದ್ದೀವಿ ಅಂತ ಹೇಳಿದ್ರು ಬರ್ತಾರೇನೋ ಈಗಲಾಗ್ಲ ಚೈತ್ರ ಮುಂಪಿಳ್ಳಿ ಹೆಂಗೆ ಮಾತಾಡುತ್ತೆ ಅಂತ ಮಂಜೇನಿ ಅಯ್ಯ ಪಾಪ ಬೋಲ್ ಚುರ್ಕಂಗೆ ಮಾತಾಡುತ್ತಮ್ಮ ಅಲ್ಲ ನೋಡಿ ಜ್ವರ ಬಂದಾವೆ ಅಂತ ನೋಡೋದ ಅವ್ರ ಅಜ್ಜಿಗಂತೂ ಇಲ್ಲ ಈ ಹುಡುಗಿಗಾನ ಐತ್ ಕಾಣಿಸಿ ಅಂತಮ್ಮ ಏನು ಚೆನ್ನಾಗಿ ನೋಡುತ್ತೆ ಹಂಗೆ ಹಣೆ ಎಲ್ಲ ಮುಟ್ಟಿ ಹಂಗೇನೆ ಮೈಯೆಲ್ಲ ಮುಟ್ಟಿ ಹಂಗೆ ನೋಡುತ್ತೆ ಜ್ವರ ಬಂದಾವೆ ಅಂತ ಹೇಳಿ ನಿಂಗಜ್ಜಿ ಚೆನ್ನಾಗಿ ಮಾತಾಡ್ಸುತ್ತಿ ಹುಡುಗಿ ಎಲ್ಲ ನಮ್ಮ ಅಂತಕ್ಕೆಲ್ಲ ಬೋತೈತಿ ನಮ್ಮ ಹುಡ್ಕೊಂತಾಗೆಲ್ಲ ಚೆನ್ನಾಗಿ ಆಡುತ್ತೆ ಅವಳೇನು ಮಾತಾಡ್ಸಲ್ವಲ್ಲಿ ಜೈ
ಇಲ್ಲಪ್ಪ ಅಲ್ಲೇ ಯೋಚ್ತೀನಿ ಅಂತ ನಾವು ಅವ್ರು ಮಾತು ಬಿಟ್ಟು ಮಾತಾಡ್ಸಕ್ಕೆ ಹೋಗಲ್ಲ. ನಮ್ಮ ಮಾಮ ನೋಡಿ ಹಿಂಗೆ ನಮ್ಮ ಮಾಮನೇ ಕಷ್ಟ ಸುಖಕ್ಕಾಗೋದು ನೋಡು ಹಿಂಗೆ ಕೂತ್ಕೊಂಡಿದ್ದೀನ ಅದಕ್ಕೆ ಬಂದು ಮಾತಾಡ್ಸಿದ್ದ. ಇವಾಗ ಹೋಗಿ ಏಳು ತೋರಿಸೋಗಿ ಆಸ್ಪತ್ರೆ ಕರ್ಕೊಂಡು ಹೋಗಪ್ಪ ಅಂತ ಹೇಳುತ್ತಿ ನಮ್ಮ ಮಾಮನೆ ವಾಸಿ ಕಣ್ಣಿಂಗಜ್ಜಿ ಅಂತದನ್ನಾಗಲಿ ಇವತ್ತು ನೆನೆಸ್ಕೋಬೇಕು. ನೋಡಿ ಹಿಂಗೆ ಕೂತ್ಕೊಂಡಿದ್ರು ಯಾಕಮ್ಮ ಏನಾತಮ್ಮ ಅಂತ ಕೇಳುತ್ತಿ. ನೋಡಿದ್ರಲ್ಲ ವೀಕ್ಷಕರೇ, ಶಾಂತಮ್ಮಗೆ ಪಾಪದ ಸೊಳಿ ಜರ್ ಬಂದವೆ, ಇನ್ನು ವಾಸಿಯಾಗಿಲ್ಲ. ಬೋಲು ಸೆನಕ್ಕಿಲ್ದಂಗೆ ಆಗೈತೆ ಯಾಕನ. ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬಂದ್ರೂ ಇನ್ನೂ ವಾಸಿಯಾಗಿಲ್ಲ ಯಾಕನ. ಬೋಲು ಸೆನಕ್ಕಿಲ್ದಂಗೆ ಆಗೈತೆ ಅಪ್ಪ. ಯಾಕೆ ಅದು ಏನಾಗೈತೆ ಏನು ಸುಡ್ಗಾಡ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.